ಅರೆಸ್ಟ್ ಆದ ಬೆನ್ನಲ್ಲೇ ಪ್ರಜ್ವಲ್ ಶರಣಾಗತಿ ಆಗ್ತಾರೆ. ವಿದೇಶದಿಂದ ಭಾರತಕ್ಕೆ ಬಂದು ಪ್ರಜ್ವಲ್ ರೇವಣ್ಣ ಶರಣಾಗ್ತಾರ. ಹಾಗಾಗಿ ನಾಳೆಯೊಳಗೆ ಎಸ್ಐಟಿ ಮುಂದೆ ಪ್ರಜ್ವಲ್ ಹಾಜರಾಗೋ ಸಾಧ್ಯತೆ ಇದೆ. ರೇವಣ್ಣ ಅವರನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ರೇವಣ್ಣ ಅರೆಸ್ಟ್ ಆಗಿರುವ ಹಿನ್ನೆಲೆಯಲ್ಲಿ ಹಾಗಾದ್ರೆ ವಿದೇಶದಿಂದ ಭಾರತಕ್ಕೆ ಬಂದು ಪ್ರಜ್ವಲ್ ಶರಣಾಗತಿ ಆಗ್ತಾರೆ. ನಾಳೆಯೊಳಗೆ ಎಸ್ಐಟಿ ಮುಂದೆ ಪ್ರಜ್ವಲ್ ಹಾಜರಾಗುವಂತಹ ಸಾಧ್ಯತೆ ಇದೆ. ರೇವಣ್ಣ ಬಂಧನದ ಬೆನ್ನಲ್ಲೇ ಎಸ್ಐಟಿ ಮುಂದೆ ಶರಣಾಗುವಂತಹ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಪ್ರಜ್ವಲ್ ಸೇಫ್ ಮಾಡೋದಕ್ಕೆ ಅರೆಸ್ಟ್ ಆಗಿದ್ದಾರೆ ಅಪ್ಪ ರೇವಣ್ಣ. ಈಗಾಗಲೇ ಪ್ರಜ್ವಲ್ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಸಹ ಇಶ್ಯೂ ಮಾಡಲಾಗಿದೆ. ಏರ್ಪೋರ್ಟ್ಗಳಲ್ಲಿ ಎಸ್ಐಟಿ ಅಧಿಕಾರಿಗಳು ಹೈ ಅಲರ್ಟ್ ಆಗಿದ್ದಾರೆ. ಯಾವುದೇ ಸಮಯದಲ್ಲಿ ಬೇಕಾದ್ರೂ ಪ್ರಜ್ವಲ್ ರೇವಣ್ಣ ಬರಬಹುದು ಅಂತ. ಭಾರತಕ್ಕೆ ಪ್ರಜ್ವಲ್ ಬರ್ತಾ ಇದ್ದಂತೆ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣನ ಬಂಧಿಸುವಂತಹ ಸಾಧ್ಯತೆ ಇದೆ. ಏರ್ಪೋರ್ಟ್ನಲ್ಲೇ ಪ್ರಜ್ವಲ್ ಬಂಧಿಸಿ ಎಸ್ಐಟಿ ಅಧಿಕಾರಿಗಳು ಕರೆತರಲಿದ್ದಾರೆ. ಜರ್ಮನಿಯಲ್ಲಿರುವಂತಹ ಪ್ರಜ್ವಲ್ ಹಾಗಾದ್ರೆ ಇವತ್ತು ಬರ್ತಾರ. ಏರ್ಪೋರ್ಟ್ಗಳಲ್ಲಿ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಹೈ ಅಲರ್ಟ್ ಆಗಿದ್ದಾರೆ. ಗೌಡರ ಮನೆಯಲ್ಲಿ ರೇವಣ್ಣ ಮಾತನಾಡಿದ್ದು ಯಾರ ಜೊತೆ? ನಿನ್ನೆ ಸಂಜೆ ಗೌಡರ ಮನೆಗೆ ಹೋಗಿತ್ತು ಎಸ್ಐಟಿ ಟೀಮ್. ಅರೆಸ್ಟ್ಗೂ ಮುನ್ನ ನಡೆದಿದ್ದೇನು ಹಾಗಾದ್ರೆ? ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ ಇದೆ ಇದರ ಬಗ್ಗೆ. ಅರೆಸ್ಟ್ ಆಗೋಕ್ಕೂ ಮುನ್ನ ಪ್ರಜ್ವಲ್ ಜೊತೆ ಮಾತನಾಡಿದ್ದಾರೆ ರೇವಣ್ಣ. ಜಾಮೀನು ಅರ್ಜಿ ವಜಾಗೊಂಡ ಬಳಿಕ ಪ್ರಜ್ವಲ್ ಜೊತೆ ಮಾತಾಡಿದ್ದಾರೆ ರೇವಣ್ಣ. ಸುವರ್ಣ ನ್ಯೂಸ್ಗೆ ಎಸ್ಐಟಿ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಅರೆಸ್ಟ್ ಆಗೋಕ್ಕೂ ಮುನ್ನ ಮಗ ಪ್ರಜ್ವಲ್ಗೆ ರೇವಣ್ಣ ಬುದ್ಧಿವಾದ ಹೇಳಿದ್ದಾರೆ. ಎಸ್ಐಟಿ ವಶಕ್ಕೆ ಹೋಗ್ತಾ ಇರೋದಾಗಿ ಪ್ರಜ್ವಲ್ಗೆ ರೇವಣ್ಣ ತಿಳಿಸಿದ್ದಾರೆ. ಪ್ರಜ್ವಲ್ ಶರಣಾಗುವ ಸೂಚನೆ ಕೊಟ್ಟರ ಹಾಗಾದ್ರೆ ಮಾಜಿ ಸಚಿವ ರೇವಣ್ಣ? ಪ್ರಜ್ವಲ್ ಶರಣಾಗೋದಕ್ಕೆ ಹಾಗಾದ್ರೆ ಸೂಚನೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ತಾನೇ ಪ್ರಜ್ವಲ್ ಅವರ ಜೊತೆಯಲ್ಲಿ ರೇವಣ್ಣ ಮಾತನಾಡಿದ್ದಾರೆ ಎನ್ನುವಂತಹ ಮಾಹಿತಿಗಳು ಸಿಕ್ಕಿದೆ. ರೇವಣ್ಣ ಅರೆಸ್ಟ್ ಆಗೋಕೆ ಮುಂಚಿತವಾಗಿ ಪ್ರಜ್ವಲ್ ಜೊತೆ ಮಾತನಾಡಿ ಬುದ್ಧಿವಾದ ಹೇಳಿದ್ದಾರೆ. ಎಸ್ಐಟಿ ವಶಕ್ಕೆ ಹೋಗ್ತಾ ಇರೋದಾಗಿ ಪ್ರಜ್ವಲ್ಗೆ ಈ ಸಂದರ್ಭದಲ್ಲಿ ರೇವಣ್ಣ ತಿಳಿಸಿದ್ದಾರೆ. ನಿನ್ನೆ ರೇವಣ್ಣ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ದೇವೇಗೌಡರ ಮನೆಗೆ ಎಸ್ಐಟಿ ಅಧಿಕಾರಿಗಳು ಹೋದಂತಹ ಸಂದರ್ಭದಲ್ಲಿ ದೇವೇಗೌಡರ ಮನೆಯಲ್ಲಿ ರೇವಣ್ಣ ಅವರು ಪ್ರಜ್ವಲ್ ಜೊತೆ ಮಾತನಾಡಿದ್ದಾರೆ. ಅರೆಸ್ಟ್ ಆಗುವ ಮುನ್ನ ಮಗ ಪ್ರಜ್ವಲ್ಗೆ ರೇವಣ್ಣ ಬುದ್ಧಿವಾದ ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.